ಆ ವಾಯ್ಸ್ ಮೆಸೇಜ್ ಕೇವಲ 30 ಸೆಕೆಂಡುಗಳಷ್ಟೇ ಇತ್ತು, ಆದರೆ ಅದು 3 ಕುಟುಂಬಗಳ ಬದುಕನ್ನೇ ತಲೆಕೆಳಗಾಗಿಸಿತು. ನಾನು ಇನ್ನೂ ನಿನ್ನನ್ನೇ ಪ್ರೀತಿಸುತ್ತಿದ್ದೇನೆ. ಮದುವೆಯಾದರೂ ನಿನ್ನನ್ನು ಮರೆಯಲು ಆಗುತ್ತಿಲ್ಲ. ಆ ಮಾತುಗಳನ್ನು ಕೇಳಿದ ಕ್ಷಣವೇ ಶ್ರುತಿ ಕೈಯಲ್ಲಿದ್ದ ಮೊಬೈಲ್ ನೆಲಕ್ಕೆ ಬಿದ್ದಿತ್ತು, ಏಕೆಂದರೆ ಆ ವಾಯ್ಸ್ ಮೆಸೇಜ್ ಅವಳ ಗಂಡ ಆದಿತ್ಯನ ಫೋನ್ಗೆ ಬಂದಿತ್ತು. ಆದರೆ ಅದಕ್ಕಿಂತ ದೊಡ್ಡ ಪ್ರಶ್ನೆ ಒಂದಿತ್ತು, ಆ ಮೆಸೇಜ್ ಕಳುಹಿಸಿದವರು ಯಾರು ಮತ್ತು ಅದು ನಿಜವಾಗಿಯೂ ಆದಿತ್ಯನಿಗಾಗಿಯೇ ಕಳುಹಿಸಲ್ಪಟ್ಟಿತ್ತಾ? ಶ್ರುತಿ ಮತ್ತು ಆದಿತ್ಯ ಮದುವೆಯಾಗಿ 3 ವರ್ಷಗಳಾಗಿತ್ತು. ಇಬ್ಬರೂ ಬೆಂಗಳೂರಿನಲ್ಲಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದರು. ಆದಿತ್ಯ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಶ್ರುತಿ ಶಾಲೆಯ ಶಿಕ್ಷಕಿಯಾಗಿದ್ದಳು. ಅವರ ಜೀವನದಲ್ಲಿ ದೊಡ್ಡ ಸಮಸ್ಯೆಗಳೇ ಇರಲಿಲ್ಲ. ಸಣ್ಣ ಪುಟ್ಟ ಜಗಳಗಳು ಬರುತ್ತಿದ್ದರೂ ಅವು ಹೆಚ್ಚು ಸಮಯ ಉಳಿಯುತ್ತಿರಲಿಲ್ಲ. ಆದರೆ ಒಂದು ದಿನ ನಡೆದ ಘಟನೆ ಅವರ ಸಂಬಂಧವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ದಿನ ಸಂಜೆ ಆದಿತ್ಯ ಸ್ನಾನಕ್ಕೆ ಹೋಗಿದ್ದಾಗ ಅವನ ಮೊಬೈಲ್ ಸೋಫಾದ ಮೇಲೆ ಬಿದ್ದಿತ್ತು. ಆಗ ವಾಟ್ಸಾಪ್ನಲ್ಲಿ ಒಂದು ಹೊಸ ವಾಯ್ಸ್ ಮೆಸೇಜ್ ಬಂದಿತ್ತು. ಸಾಮಾನ್ಯವಾಗಿ ಶ್ರುತಿ ಗಂಡನ ಫೋನ್ ನೋಡುತ್ತಿರಲಿಲ್ಲ, ಆದರೆ ನೋಟಿಫಿಕೇಷನ್ನಲ್ಲಿ ಕಾಣಿಸಿಕೊಂಡ ಅನಾಮಿಕಾ ಎಂಬ ಹೆಸರು ಅವಳ ಗಮನ ಸೆಳೆಯಿತು. ಆ ಹೆಸರು ಅವಳು ಎಂದಿಗೂ ಕೇಳಿರಲಿಲ್ಲ. ಕುತೂಹಲದಿಂದ ಚಾಟ್ ತೆರೆದಳು. ಅದರೊಳಗೆ ಕೇವಲ ಒಂದು ವಾಯ್ಸ್ ಮೆಸೇಜ್ ಮಾತ್ರ ಇತ್ತು. ಅದನ್ನು ಪ್ಲೇ ಮಾಡಿದ ಕ್ಷಣವೇ ಅವಳ ಹೃದಯ ನಿಂತಂತಾಯಿತು. ನಾನು ಇನ್ನೂ ನಿನ್ನನ್ನೇ ಪ್ರೀತಿಸುತ್ತಿದ್ದೇನೆ. ನೀನು ನನ್ನ ಜೀವನದಿಂದ ಹೋಗಿದ್ದೀಯ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನನ್ನ ಮನಸ್ಸು ಒಪ್ಪಿಕೊಳ್ಳುತ್ತಿಲ್ಲ. ಶ್ರುತಿ ನಡುಗತೊಡಗಿದಳು. ಅಷ್ಟರಲ್ಲಿ ಬಾತ್ರೂಂನಿಂದ ಆದಿತ್ಯ ಹೊರಬಂದ. ಅವನ ಮುಖದಲ್ಲಿ ಯಾವುದೇ ಆತಂಕ ಕಾಣಿಸಲಿಲ್ಲ. ಏನಾಯ್ತು ಎಂದು ಕೇಳಿದ. ಶ್ರುತಿ ಉತ್ತರಿಸದೆ ಫೋನ್ ಅವನ ಕೈಗೆ ಕೊಟ್ಟಳು. ವಾಯ್ಸ್ ಮೆಸೇಜ್ ಕೇಳಿದ ಆದಿತ್ಯ ಕೂಡ ಬೆಚ್ಚಿಬಿದ್ದ. ಇವಳು ಯಾರು? ಶ್ರುತಿ ಕೋಪದಿಂದ ಕೇಳಿದಳು. ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಬೇಡ. ನಿಜವಾಗಿಯೂ ಗೊತ್ತಿಲ್ಲ. ಅವನ ಉತ್ತರ ಎಷ್ಟು ಸಹಜವಾಗಿತ್ತೋ ಅಷ್ಟು ಅನುಮಾನಾಸ್ಪದವಾಗಿಯೂ ಕಾಣಿಸಿತು. ಆ ರಾತ್ರಿ ಇಬ್ಬರ ಮಧ್ಯೆ ಮೊದಲ ಬಾರಿಗೆ ದೊಡ್ಡ ಜಗಳ ನಡೆಯಿತು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಇದು ಕೇವಲ ಆರಂಭ ಮಾತ್ರವಾಗಿತ್ತು. ಮರುದಿನ ಬೆಳಿಗ್ಗೆ ಆದಿತ್ಯ ಆ ನಂಬರ್ಗೆ ಕರೆ ಮಾಡಿದ, ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಮತ್ತೆ ಪ್ರಯತ್ನಿಸಿದ, ಯಾವ ಪ್ರತಿಕ್ರಿಯೆಯೂ ಸಿಗಲಿಲ್ಲ. 2 ದಿನಗಳ ನಂತರ ಅದೇ ನಂಬರ್ನಿಂದ ಮತ್ತೊಂದು ವಾಯ್ಸ್ ಮೆಸೇಜ್ ಬಂದಿತು. ಈ ಬಾರಿ ಶ್ರುತಿ ಮತ್ತು ಆದಿತ್ಯ ಇಬ್ಬರೂ ಜೊತೆಯಾಗಿ ಕೇಳಿದರು. ಕ್ಷಮಿಸು. ನಿನ್ನನ್ನು ಮತ್ತೆ ಸಂಪರ್ಕಿಸಬಾರದು ಅಂತ ನಿರ್ಧರಿಸಿದ್ದೆ. ಆದರೆ ನನ್ನ ಬಳಿ ಸಮಯ ಕಡಿಮೆ ಇದೆ. ಸತ್ಯ ಹೇಳದೆ ಹೋದರೆ ನಾನು ನೆಮ್ಮದಿಯಿಂದ ಇರಲು ಆಗುವುದಿಲ್ಲ. ಮೆಸೇಜ್ ಅಲ್ಲಿಯೇ ಮುಗಿದಿತ್ತು. ಇಬ್ಬರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಈಗ ವಿಷಯ ಸಾಮಾನ್ಯ ಪ್ರೇಮಕತೆಯಂತೆ ಕಾಣುತ್ತಿರಲಿಲ್ಲ. ಇದರ ಹಿಂದೆ ಇನ್ನೇನೋ ಇತ್ತು. ಆದಿತ್ಯನ ಮನಸ್ಸಿನಲ್ಲಿ ವಿಚಿತ್ರ ಭಯ ಶುರುವಾಯಿತು, ಏಕೆಂದರೆ ಅವನ ಕಾಲೇಜು ದಿನಗಳಲ್ಲಿ ಅನಾಮಿಕಾ ಎಂಬ ಹುಡುಗಿಯೊಬ್ಬಳು ಇದ್ದಳು. ಅವಳು ಅವನ ಸ್ನೇಹಿತೆ, ಆದರೆ ಪ್ರೇಯಸಿ ಅಲ್ಲ. ಪದವಿ ಮುಗಿದ ನಂತರ ಇಬ್ಬರೂ ಸಂಪರ್ಕ ಕಳೆದುಕೊಂಡಿದ್ದರು. ಅವಳೇ ಇರಬಹುದಾ ಎಂದು ಆದಿತ್ಯ ಯೋಚಿಸಿದ. ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಲು ಆರಂಭಿಸಿದ. ಕೊನೆಗೆ ಒಂದು ಹಳೆಯ ಪ್ರೊಫೈಲ್ ಸಿಕ್ಕಿತು. ಫೋಟೋ ನೋಡಿದ ಕ್ಷಣ ಅವನು ಗಾಬರಿಯಾದ. ಅದೇ ಅನಾಮಿಕಾ, ಆದರೆ ಅವಳ ಖಾತೆ 2 ವರ್ಷಗಳಿಂದ ಸಕ್ರಿಯವಾಗಿರಲಿಲ್ಲ. ಇದರಿಂದ ರಹಸ್ಯ ಇನ್ನಷ್ಟು ಗಾಢವಾಯಿತು. ಶ್ರುತಿ ಕೂಡ ಈಗ ಗೊಂದಲದಲ್ಲಿದ್ದಳು. ಆದಿತ್ಯ ಸುಳ್ಳು ಹೇಳುತ್ತಿದ್ದಾನೆ ಎಂಬ ಅನುಮಾನ ಸ್ವಲ್ಪ ಕಡಿಮೆಯಾಗಿತ್ತು, ಆದರೆ ಸತ್ಯ ಏನು ಎಂಬುದು ಇನ್ನೂ ತಿಳಿದಿರಲಿಲ್ಲ. 1 ವಾರ ಕಳೆಯಿತು. ಯಾವುದೇ ಹೊಸ ಸಂದೇಶ ಬಂದಿರಲಿಲ್ಲ. ಇಬ್ಬರೂ ಆ ಘಟನೆಯನ್ನು ಮರೆತು ಬಿಡಲು ಪ್ರಯತ್ನಿಸುತ್ತಿದ್ದಾಗ ಒಂದು ರಾತ್ರಿ 12 ಗಂಟೆಗೆ ಮತ್ತೊಂದು ವಾಯ್ಸ್ ಮೆಸೇಜ್ ಬಂತು. ಈ ಬಾರಿ ಧ್ವನಿ ತುಂಬಾ ದುರ್ಬಲವಾಗಿತ್ತು. ಆದಿತ್ಯ, ನೀನು ಇದನ್ನು ಕೇಳುತ್ತಿದ್ದರೆ ನನಗೆ ಸಂತೋಷ. ನಾನು ಆಸ್ಪತ್ರೆಯಲ್ಲಿದ್ದೇನೆ. ನಿನಗೆ ಒಂದು ಸತ್ಯ ಹೇಳಬೇಕು. ಅದು ನಿನ್ನ ಜೀವನವನ್ನೇ ಬದಲಾಯಿಸಬಹುದು. ಅಲ್ಲಿಗೆ ಮೆಸೇಜ್ ಮುಗಿದು ಹೋಯಿತು. ಶ್ರುತಿ ಮತ್ತು ಆದಿತ್ಯ ಬೆಚ್ಚಿಬಿದ್ದರು. ಆಸ್ಪತ್ರೆ? ಯಾವ ಸತ್ಯ? ಯಾಕೆ ಅರ್ಧದಲ್ಲೇ ಮೆಸೇಜ್ ನಿಲ್ಲುತ್ತಿದೆ? ಮುಂದಿನ ದಿನ ಅವರು ಆ ನಂಬರ್ ಅನ್ನು ಟ್ರೂ ಕಾಲರ್ನಲ್ಲಿ ಹುಡುಕಿದರು. ಒಂದು ಖಾಸಗಿ ಆಸ್ಪತ್ರೆಯ ಹೆಸರು ಕಾಣಿಸಿತು. ಅವರು ನೇರವಾಗಿ ಅಲ್ಲಿಗೆ ಹೋದರು. ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿ ಅನಾಮಿಕಾ ಹೆಸರನ್ನು ಕೇಳಿದರು. ರಿಸೆಪ್ಷನಿಸ್ಟ್ ಕ್ಷಣಕಾಲ ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ಅವರು ನಿನ್ನೆ ರಾತ್ರಿ ನಿಧನರಾದರು. ಆ ಮಾತು ಕೇಳಿದ ಕ್ಷಣ ಇಬ್ಬರೂ ಸ್ತಬ್ಧರಾದರು. ನಿಧನ?
ಹಾಗಾದರೆ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದವರು ಯಾರು? ರಿಸೆಪ್ಷನಿಸ್ಟ್ ಅವರಿಗೆ ಒಂದು ಕವರ್ ಕೊಟ್ಟಳು. ಇದನ್ನು ಆದಿತ್ಯ ಎಂಬ ವ್ಯಕ್ತಿಗೆ ಕೊಡಲು ಹೇಳಿದ್ದರು. ಆದಿತ್ಯ ನಡುಗುವ ಕೈಗಳಿಂದ ಕವರ್ ತೆರೆದ. ಅದರೊಳಗೆ ಒಂದು ಪತ್ರ ಮತ್ತು ಒಂದು ಪೆನ್ ಡ್ರೈವ್ ಇತ್ತು. ಮನೆಗೆ ಬಂದು ಪೆನ್ ಡ್ರೈವ್ ತೆರೆದರು. ಅದರೊಳಗೆ ಅನಾಮಿಕಾಳ ವಿಡಿಯೋ ದಾಖಲೆ ಇತ್ತು. ವಿಡಿಯೋ ಶುರುವಾಯಿತು. ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದ ಅನಾಮಿಕಾ ಕ್ಯಾಮೆರಾ ಕಡೆ ನೋಡುತ್ತಿದ್ದಳು. ಆದಿತ್ಯ, ನೀನು ಇದನ್ನು ನೋಡುತ್ತಿದ್ದರೆ ನಾನು ಈ ಜಗತ್ತಿನಲ್ಲಿ ಇರಲಿಕ್ಕಿಲ್ಲ. ನನಗೆ ಕ್ಯಾನ್ಸರ್ ಬಂದಿದೆ. ವೈದ್ಯರು ಹೆಚ್ಚು ಸಮಯ ಇಲ್ಲ ಎಂದಿದ್ದಾರೆ. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ನಿನಗೆ ಒಂದು ಸತ್ಯ ಗೊತ್ತಿಲ್ಲ. 10 ವರ್ಷಗಳ ಹಿಂದೆ ನಡೆದ ಒಂದು ಅಪಘಾತದಲ್ಲಿ ನೀನು ಬದುಕಿದ್ದೆ. ಆದರೆ ನಿನ್ನ ಚಿಕಿತ್ಸೆಗೆ ಬೇಕಾದ ಹಣವನ್ನು ಯಾರು ಕೊಟ್ಟರು ಎಂಬುದು ನಿನಗೆ ಎಂದೂ ತಿಳಿಯಲಿಲ್ಲ. ಆದಿತ್ಯ ಆಶ್ಚರ್ಯದಿಂದ ಪರದೆಯನ್ನು ನೋಡುತ್ತಿದ್ದ. ಅವನಿಗೆ ನಿಜವಾಗಿಯೂ ಕಾಲೇಜು ದಿನಗಳಲ್ಲಿ ಭೀಕರ ಅಪಘಾತವಾಗಿತ್ತು. ಆದರೆ ಖರ್ಚು ಹೇಗೆ ಭರಿಸಲಾಯಿತು ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ವಿಡಿಯೋ ಮುಂದುವರಿಯಿತು. ಅದು ನಾನು ನನ್ನ ತಂದೆ ಸಂಗ್ರಹಿಸಿದ್ದ ಹಣವನ್ನೆಲ್ಲ ನಿನ್ನ ಚಿಕಿತ್ಸೆಗೆ ಖರ್ಚು ಮಾಡಿದ್ದೆ. ಏಕೆಂದರೆ ನಿನ್ನ ಸಂತೋಷವೇ ನನಗೆ ಮುಖ್ಯವಾಗಿತ್ತು. ಕೊಠಡಿಯಲ್ಲಿ ಮೌನ ಆವರಿಸಿತು. ಶ್ರುತಿ ಕೂಡ ಕಣ್ಣೀರು ಒರೆಸಿಕೊಂಡಳು. ಆದರೆ ವಿಡಿಯೋ ಇನ್ನೂ ಮುಗಿದಿರಲಿಲ್ಲ. ನಾನು ನಿನಗೆ ವಾಯ್ಸ್ ಮೆಸೇಜ್ ಕಳುಹಿಸಲು ಪ್ರಯತ್ನಿಸಿದೆ. ಆದರೆ ಕೊನೆಯ ಕ್ಷಣದಲ್ಲಿ ತಪ್ಪಾಗಿ ಕಳುಹಿಸಿದ್ದೇನೆ ಎಂದು ಅರಿತುಕೊಂಡೆ. ನಿನ್ನ ಹಳೆಯ ನಂಬರ್ ನನ್ನ ಬಳಿ ಇತ್ತು. ನಂತರ ಅದು ನಿನ್ನ ಹೊಸ ನಂಬರ್ಗೆ ಫಾರ್ವರ್ಡ್ ಆಗಿದೆ ಎಂದು ತಿಳಿಯಿತು. ಆದಿತ್ಯ ಆಶ್ಚರ್ಯದಿಂದ ನೋಡಿದ. ಹಾಗಾದರೆ ಇದು ಎಲ್ಲವೂ ಒಂದು ತಪ್ಪಿನಿಂದ ಆರಂಭವಾಗಿತ್ತಾ? ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಆ ವಾಯ್ಸ್ ಮೆಸೇಜ್ಗಳಲ್ಲಿ ಅವಳು ಹೇಳಲು ಬಯಸಿದ ದೊಡ್ಡ ಸತ್ಯ ಯಾವುದು? ವಿಡಿಯೋದಲ್ಲಿ ಅನಾಮಿಕಾ ಆ ಪ್ರಶ್ನೆಗೆ ಉತ್ತರಿಸಿದಳು. ನಿನ್ನ ಅಪ್ಪನ ಬಗ್ಗೆ ಒಂದು ಸತ್ಯ ಇದೆ. ಅಪಘಾತದ ನಂತರ ಅವರು ನಿನ್ನನ್ನು ಬಿಟ್ಟು ಹೋಗಿಲ್ಲ. ಅವರು ನಿನ್ನ ಚಿಕಿತ್ಸೆಗಾಗಿ ಎಲ್ಲೆಡೆ ಸಹಾಯ ಕೇಳುತ್ತಿದ್ದರು. ಆದರೆ ನೀನು ತಪ್ಪಾಗಿ ಅವರನ್ನು ದ್ವೇಷಿಸಿದೆ. ಆದಿತ್ಯನ ಮುಖ ಬಿಳಿಯಾಗಿತ್ತು. ಅವನ ತಂದೆಯೊಂದಿಗೆ ಅವನಿಗೆ ವರ್ಷಗಳಿಂದ ಮಾತೇ ಇರಲಿಲ್ಲ. ತಂದೆ ತಮ್ಮನ್ನು ಬಿಟ್ಟು ಹೋದರು ಎಂದು ಅವನು ನಂಬಿದ್ದ. ಆದರೆ ಈಗ ಸತ್ಯ ಬೇರೆಯಾಗಿತ್ತು. ಅನಾಮಿಕಾ ಒಂದು ಹಳೆಯ ಕಡತವನ್ನು ಕೂಡ ಬಿಟ್ಟಿದ್ದಳು. ಅದರೊಳಗೆ ಆಸ್ಪತ್ರೆಯ ದಾಖಲೆಗಳು, ಹಣ ಪಾವತಿಸಿದ ರಸೀದಿಗಳು ಮತ್ತು ಅವನ ತಂದೆಯ ಪತ್ರಗಳು ಇದ್ದವು. ಎಲ್ಲವೂ ಸತ್ಯವನ್ನು ಸಾಬೀತುಪಡಿಸುತ್ತಿದ್ದವು. ಆದಿತ್ಯನ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿತು. 10 ವರ್ಷಗಳಿಂದ ಅವನು ತನ್ನ ತಂದೆಯನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿದ್ದ. ಅದೇ ರಾತ್ರಿ ಅವನು ಊರಿಗೆ ಹೊರಟ. ಶ್ರುತಿ ಕೂಡ ಅವನ ಜೊತೆಯಲ್ಲಿದ್ದಳು. ಬೆಳಿಗ್ಗೆ ಅವರು ತಂದೆಯ ಮನೆ ತಲುಪಿದರು. ಬಾಗಿಲು ತೆರೆದ ವೃದ್ಧನ ಮುಖದಲ್ಲಿ ಆಶ್ಚರ್ಯ ಮೂಡಿತು. ಆದಿತ್ಯ. ಆ ಒಂದು ಪದ ಕೇಳುತ್ತಿದ್ದಂತೆ ಆದಿತ್ಯ ಅಪ್ಪನ ಕಾಲಿಗೆ ಬಿದ್ದ. ನನ್ನನ್ನು ಕ್ಷಮಿಸಿ ಅಪ್ಪ. ವೃದ್ಧನ ಕಣ್ಣುಗಳು ನೀರಿನಿಂದ ತುಂಬಿದವು. ವರ್ಷಗಳ ನೋವು ಒಂದು ಕ್ಷಣದಲ್ಲಿ ಕರಗಿಹೋಯಿತು. ಅನೇಕ ಗಂಟೆಗಳ ಕಾಲ ಅವರು ಮಾತನಾಡಿದರು. ತಪ್ಪು ಕಲ್ಪನೆಗಳು, ನೋವುಗಳು, ಮೌನಗಳು ಎಲ್ಲವೂ ನಿಧಾನವಾಗಿ ದೂರವಾದವು. ಮನೆಗೆ ಹಿಂದಿರುಗುವಾಗ ಆದಿತ್ಯನ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಇತ್ತು. ಅನಾಮಿಕಾ ತನ್ನ ಜೀವನದಲ್ಲಿ ಇರಲಿಲ್ಲ. ಆದರೆ ಅವಳು ಅವನ ಜೀವನವನ್ನು 2 ಬಾರಿ ಉಳಿಸಿದ್ದಳು. ಒಮ್ಮೆ ಅವನ ಪ್ರಾಣ ಉಳಿಸಿ, ಮತ್ತೊಮ್ಮೆ ಅವನ ಕುಟುಂಬವನ್ನು ಮತ್ತೆ ಒಂದಾಗಿಸಿ. ಕೆಲವು ದಿನಗಳ ನಂತರ ಆದಿತ್ಯ ಮತ್ತು ಶ್ರುತಿ ಅನಾಮಿಕಾಳ ಸಮಾಧಿಗೆ ಹೋದರು. ಅಲ್ಲಿ ಒಂದು ಚಿಕ್ಕ ಹೂಗುಚ್ಛ ಇಟ್ಟು ಮೌನವಾಗಿ ನಿಂತರು. ಧನ್ಯವಾದ ಎಂದು ಆದಿತ್ಯ ನಿಧಾನವಾಗಿ ಹೇಳಿದ. ಗಾಳಿ ಸದ್ದಿಲ್ಲದೆ ಬೀಸಿತು. ಯಾರೋ ದೂರದಿಂದ ನಗುತ್ತಿರುವಂತೆ ಅನಿಸಿತು. ಆ ದಿನ ಶ್ರುತಿ ಒಂದು ವಿಷಯ ಅರಿತುಕೊಂಡಳು. ಕೆಲವೊಮ್ಮೆ ಜೀವನವನ್ನು ಬದಲಾಯಿಸುವ ದೊಡ್ಡ ಘಟನೆಗಳು ಉದ್ದೇಶಪೂರ್ವಕವಾಗಿ ನಡೆಯುವುದಿಲ್ಲ. ಒಂದು ತಪ್ಪಾದ ಕರೆ, ಒಂದು ತಪ್ಪಾದ ಸಂದೇಶ, ಅಥವಾ ತಪ್ಪಾಗಿ ಕಳುಹಿಸಿದ ಒಂದು ವಾಯ್ಸ್ ಮೆಸೇಜ್. ಅವು ಕೆಲವೊಮ್ಮೆ ಮರೆಮಾಚಿದ ಸತ್ಯಗಳನ್ನು ಹೊರತಂದು ಒಡೆದ ಸಂಬಂಧಗಳನ್ನು ಜೋಡಿಸಿ ವರ್ಷಗಳ ಕತ್ತಲೆಯ ನಂತರ ಬೆಳಕನ್ನು ತರುತ್ತವೆ. ಆ ವಾಯ್ಸ್ ಮೆಸೇಜ್ ಪ್ರೀತಿಯ ಒಪ್ಪಿಗೆಯಾಗಿರಲಿಲ್ಲ. ಅದು ಒಂದು ವಿದಾಯವಾಗಿತ್ತು, ಒಂದು ತ್ಯಾಗದ ಕಥೆಯಾಗಿತ್ತು, ಮತ್ತು ಸಮಯ ಮುಗಿಯುವ ಮುನ್ನ ಒಬ್ಬಳು ಹೇಳಲು ಪ್ರಯತ್ನಿಸಿದ ಸತ್ಯದ ಕೊನೆಯ ಧ್ವನಿಯಾಗಿತ್ತು. ಆ ಧ್ವನಿ ಮೌನವಾಗಿರಬಹುದು, ಆದರೆ ಅದರ ಪ್ರತಿಧ್ವನಿ ಆದಿತ್ಯನ ಹೃದಯದಲ್ಲಿ ಜೀವಮಾನವಿಡೀ ಕೇಳಿಸುತ್ತಲೇ ಇತ್ತು. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್‌ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.